ಹಪ್ಪಳ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನೀರಿಟ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ನಾನು ಹಪ್ಪಳ ಸೇಲ್ಗೆ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ನಿಮ್ಗೆ ಏನಾರ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ, ನಾನು ಕಳಿಸ್ಕೊಡ್ತೀನಿ ನಿಮ್ಮ ಅಡ್ರೆಸ್ಗೆ. ಎಷ್ಟು ಬೇಕು ಏನು ಅಂತ ಹೇಳ್ಬಿಟ್ಟು. ನಾನೇನು ಅಳತೆ ಏನು ಮಾಡಲ್ಲ, ಒಂದು ಅಂದಾಜೆಲ್ಲ ಹಾಕ್ತೀನಿ. ನೋಡಿ, ಇದು ಹಪ್ಪಳದ ಖಾರ ಒಂದೂವರೆ ಸ್ಪೂನ್ ಹಾಕ್ತೀನಿ ಅಷ್ಟೇ, ಹಪ್ಪಳದ ಖಾರ ಅದು. ನೋಡಿ, ಇದೊಂದು ಚಿಕ್ಕ ಜಾರಲ್ಲಿ ಇಷ್ಟು ಉದ್ದಿನ ಕಾಳು ರುಬ್ತೀನಿ. ಆಲ್ರೆಡಿ ಕರೆಕ್ಟಾಗಿ ನೀರು ಇಟ್ಬಿಟ್ಟಿದ್ದೀನಿ. ಇದು ಉದ್ದಿನ ಕಾಳು ರುಬ್ಬಿರೋದು ನಾನು 1 kg ಹಪ್ಪಳ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಮೆಣಸಿನ್ಕಾಯಿ 100 ಗ್ರಾಮು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ. ಇದು ಹಪ್ಪಳ ಇಟ್ಟು ನೋಡಿ, ನೋಡಿ ಅಡುಗೆ ಸೋಡಾ ಇದು. ನಾನು ಜಾಸ್ತಿ ಹಾಕ್ತಾಯಿಲ್ಲ, ನನಗಿಷ್ಟನೂ ಆಗಲ್ಲ ಅದು ಅಡುಗೆ ಸೋಡಾ. ಸ್ವಲ್ಪನೇ ಹಾಕ್ತೀನಿ, ಬಟ್ ಹಾಕಬೇಕು ಅಂತ ಹೇಳೋದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಹಿಟ್ಟು ರೆಡಿ, ನೀರು ರೆಡಿ ಆಗೈತೆ. ಇವಾಗ ಇದು ಚೆನ್ನಾಗಿ ಕಾಯ್ದ ಮೇಲೆ ನೋಡಿ, ಇವಾಗ ನೀರು ಕಾಯ್ದಿದೆ, ಕುದಿ ಬರ್ತಾಯಿದೆ. ಇದಕ್ಕೆ ಹಸಿಟ್ಟು ಹಾಕ್ತೀನಿ. ಇಷ್ಟು ಗಟ್ಟಿಯಾಗಿದೆ ಆಲ್ರೆಡಿ. ಉದ್ದಿನಬೇಳೆ ಹಾಕಿದ್ ನಾನು, ಉದ್ದಿನ ಕಾಳು ಇಷ್ಟು ಗಟ್ಟಿಯಾಗಿದೆ. ಇದಕ್ಕೆ ಇವಾಗ ಹಸಿಟ್ಟು ಹಾಕ್ತೀನಿ. kg ಅಷ್ಟೇ ಹಸಿಟ್ಟು ತೊಗೊಂಡಿದ್ದೀನಿ. ಹಸಿಟ್ಟು ಹಾಕ್ಬಿಟ್ಟಿದ್ದೀನಿ. ಒಂದು ಕಡೆಯಿಂದ ಬೆಂದ್ಕೊಂಡು ಬಂದರೆ ಮುದ್ದೆ ಮಾಡೋದು.